ರಾಜ್ಯದಲ್ಲಿ ಸಣ್ಣ ಸಣ್ಣ ವರ್ತಕರಿಗೆ ಈಗಾಗಲೇ ವಾಣಿಜ್ಯ ಇಲಾಖೆ ತೆರಿಗೆಯ ನೋಟಿಸ್ ಅನ್ನು ಕೊಡೋ ಮೂಲಕವಾಗಿ ಒಂದು ಶಾಕ್ ಅನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಸಭೆಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಸಣ್ಣ ಪುಟ್ಟ ವರ್ತಕರಿಗೆ ರಿಲೀಫ್ ಅನ್ನ ಕೊಡ್ತಾರಾ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸೋ ಮೂಲಕ ಅನ್ನುವಂತಹ ನಿರೀಕ್ಷೆಯನ್ನ ವರ್ತಕರು ಹೊಂದಿದ್ದಾರೆ. ನೋಟಿಸ್ ಗೊಂದಲಕ್ಕೆ ವ್ಯಾಪಾರಿಗಳಿಗೆ ಪರಿಹಾರ ಸಾಧ್ಯತೆ ಇದೆಯಾ? ಅದು ಪೂರ್ಣ ಪರಿಹಾರವಾಗುತ್ತಾ ಅಥವಾ ಅಲ್ಪ ಪ್ರಮಾಣದ ಪರಿಹಾರವನ್ನೇನಾದರೂ ಕೊಡ್ತಾರಾ? ಈ ಮೂಲಕವಾಗಿ ವರ್ತಕರಿಗೆ ಒಂದಷ್ಟು ನಿರಾಳತೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಅದಕ್ಕೆ ಏನಾಗುತ್ತೆ ಅನ್ನೋದು ಸಭೆಯ ನಂತರದಲ್ಲಿ ಗೊತ್ತಾಗುತ್ತೆ. ಈ ಸಭೆಯಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳನ್ನ ಕರೆಯಲಾಗಿದೆ. ಯಾವ ಬೇಸಿಸ್ನಲ್ಲಿ ನೋಟಿಸನ್ನು ಕೊಟ್ಟಿದ್ದೀರಿ, ತೆರಿಗೆ ವ್ಯಾಪ್ತಿಗೆ ಬರೋರ್ಗೂ ಕೂಡ ನೋಟಿಸ್ ಕೊಟ್ಟು ಬರದೇ ಇದ್ದವ್ರಿಗೂ ಕೂಡ ನೋಟಿಸ್ ಕೊಡಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಮತ್ತು ಹೇಗೆ ಅವರಿಗೆ ಇದರಿಂದ ಮುಕ್ತಿಯನ್ನು ಕೊಡಬಹುದು ಅನ್ನೋದರ ಬಗ್ಗೆ ಸಾಧ್ಯಾಸಾಧ್ಯತೆಗಳ ಕುರಿತಾಗಿ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಚರ್ಚೆ ನಡೆಸ್ತಾರೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈಗಾಗಲೇ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಅನ್ನ ಕೊಟ್ಟಿದೆ. ಲಕ್ಷ ಕೋಟಿವರೆಗೂ ಕೂಡ ನೀವು ತೆರಿಗೆ ಪಾವತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆದರೆ ನಮಗೆ ಇದು ಅರಿವೇ ಇರಲಿಲ್ಲ. ಯಾವ ಪದಾರ್ಥಗಳು ಟ್ಯಾಕ್ಸ್ ವ್ಯಾಪ್ತಿಗೆ ಬರುತ್ತೆ ಅನ್ನೋದರ ಬಗ್ಗೆ ಮೊದಲು ಜಾಗೃತಿ ಮೂಡಿಸಬೇಕು ಅನ್ನೋದು ಅವರ ಪ್ರಶ್ನೆ ಮತ್ತು ಆಗ್ರಹ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಮುಖ್ಯಮಂತ್ರಿಗಳ ಜೊತೆಗಿನ ಈ ಸಭೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೋಬಹುದು? ಈಗಾಗಲೇ ಸಭೆ ಆರಂಭ ಆಗಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮೊದಲು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಅದಾದ ಬಳಿಕ ಸಣ್ಣ ವ್ಯಾಪಾರಿಗಳ ಒಕ್ಕೂಟದ ಹಲವು ಸಂಘಟನೆಗಳ ಜೊತೆ ಕೂಡ ಸಭೆಗೆ ಈಗಾಗಲೇ ಮುಂದುವರಿತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು 20 ಲಕ್ಷಕ್ಕಿಂತ ಹೆಚ್ಚಿರ್ತಕ್ಕಂಥವರು, ಅದರಲ್ಲೂ ಕೂಡ ಸೇವೆಗಳ ಒಂದು ದೃಷ್ಟಿಯಿಂದ ವ್ಯಾಪಾರಸ್ಥರು ಏನು GSTಯನ್ನು ಕಟ್ಟಬೇಕು ಅಂತ ಒಂದು ನಿಯಮಾವಳಿದೆ. ಜೊತೆಗೆ ಸಗಟು ವ್ಯಾಪಾರದಲ್ಲಿ 40 ಲಕ್ಷಕ್ಕಿಂತ ಹೆಚ್ಚು ಒಂದು ರೀತಿಯಲ್ಲಿ ವ್ಯಾಪಾರ ವಹಿವಾಟು ಮಾಡಿದವಂತೂ GST ಕಟ್ಟಬೇಕು ಅಂತ ಏನು ನಿಯಮಾವಳಿಗಳಿದೆ. ಅದಕ್ಕೆ ನೀವು ಒಂದು ರೀತಿಯಲ್ಲಿ ತಿದ್ದುಪಡಿ ತರಬೇಕು ಅನ್ನೋದು ಕೂಡ ಈ ಒಂದು ವ್ಯಾಪಾರಸ್ಥರು ಜೊತೆಗೆ ಸಣ್ಣ ವ್ಯಾಪಾರಿಗಳ ಒಕ್ಕೂಟದ ಆಗ್ರಹ ಆಗಿರ್ತಕ್ಕಂಥದ್ದು. ಆದರೆ ಆ ತೀರ್ಮಾನವನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಅದು GST ಕೌನ್ಸಿಲಲ್ಲೇ ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂದರೆ 8 ವರ್ಷಗಳ ಹಿಂದೆ ತಂದಂತಹ ನಿಯಮಾವಳಿಗಳು. ಆದರೆ ಏಕಾಏಕಿಯಾಗಿ ರಾಜ್ಯ ಸರ್ಕಾರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದೇನಿದೆ, ಅದರಲ್ಲೂ ಕೂಡ ಒಂದು 14,000 ಸಣ್ಣ ವ್ಯಾಪಾರಿಗಳಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಏನಿದೆ, ಈ ನೋಟಿಸ್ಗೆ ಒಂದು ರೀತಿಯಲ್ಲಿ ವಿರುದ್ಧವಾಗಿ ಸಣ್ಣ ವ್ಯಾಪಾರಿಗಳು ಈಗಾಗಲೇ ಒಂದು ರೀತಿಯಲ್ಲಿ ಎಲ್ಲ ಕಡೆಗಳು ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಹಾಗೆ ತಕ್ಷಣಕ್ಕೆ ಅದಕ್ಕೆ ಪರಿಹಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಯಾವ ತೀರ್ಮಾನಗಳನ್ನು ರಿಲೀಫ್ ಅನ್ನು ಕೊಡ್ತಾರೆ ಅಂತ. ಯಾಕೆಂದ್ರೆ ಕೆಲವರಿಗೆ 2022-23 ಅವಧಿಯಿಂದಲೂ ಕೂಡ ಬಾಕಿ ಇದೆ, ಆ ಪೆಂಡಿಂಗ್ ಉಳಿಸ್ಕೊಂಡಿದ್ದೀರಾ ಅಂತ ಹೇಳಿ ಅದಕ್ಕೂ ಕೂಡ ನೋಟಿಸ್ ಕೊಟ್ಟು ಅದಕ್ಕೆ ಬಡ್ಡಿಯನ್ನು ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇದನ್ನ ಯಾವ ರೀತಿ ಒಂದು ರೀತಿ ಸರಳೀಕರಣಗೊಳಿಸಬಹುದು ಅನ್ನೋ ದೃಷ್ಟಿಯಿಂದ ಈ ಒಂದು ಮಾತುಕತೆ ಕೂಡ ಚರ್ಚೆ ಕೂಡ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಅಂತಿಮವಾಗಿ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗತ್ತೆ. ಒಂದು ಕಡೆ ಬಿಜೆಪಿ ಹೇಳ್ತಾ ಇದೆ ಇದು ರಾಜ್ಯ ಸರ್ಕಾರ ಆಗ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಅಂತ, ಇನ್ನೊಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇದೆ ಇದು ಕೇಂದ್ರ ಸರ್ಕಾರದ ನಿಯಮಾವಳಿಗಳು, ನಾವೇನ್ ಮಾಡಕ್ಕಾಗುತ್ತೆ ಅಂತ. ಆದ್ರೆ ಇಬ್ಬರ ಜಗಳದ ನಡುವೆ ಎಲ್ಲೋ ಒಂದ್ ಕಡೆ ಒಂದು ರೀತಿಯಲ್ಲಿ ಬಡವಾಗಿರ್ತಕ್ಕಂಥದ್ದು ಈಗ ಸಣ್ಣ ವ್ಯಾಪಾರಿಗಳು. ಈ ದೃಷ್ಟಿಯಿಂದ ಈ ಒಂದು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ನೋಟಿಸ್ ಏನಿದೆ, ಇದಕ್ಕೆ ಯಾವ ರೀತಿ ತಕ್ಷಣಕ್ಕೆ ಪರಿಹಾರ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಇನ್ನುಳಿದಂತೆ ಬೇರೆ ಬೇರೆ ರೀತಿಯ ನಿಯಮಾವಳಿಗಳನ್ನ GST ಕೌನ್ಸಿಲಲ್ಲೇ ಪ್ರಸ್ತಾಪ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ತದನಂತರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತ ಸಾಧ್ಯತೆಯೂ ಇದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಸಣ್ಣ ವರ್ತಕರಿಗೆ ತೆರಿಗೆ ಇಲಾಖೆ ಕೊಟ್ಟಂತಹ ನೋಟಿಸ್ನಿಂದಾಗಿ ಈಗ ಸದ್ಯ ಶಾಕ್ನಲ್ಲಿದ್ದಾರೆ. ಆದರೆ ಇದಕ್ಕೆ ಪರಿಹಾರ ಎಂಬಂತೆ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಸಭೆಯಲ್ಲಿ ಹಲವಾರು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಅದರ ಸಾಧಕ ಬಾಧಕಗಳ ನಂತರದಲ್ಲಿ ಏನು ಫೈನಲ್ ಡಿಸಿಷನ್ಗೆ ಬರ್ತಾರೆ ಅನ್ನೋದನ್ನ ನೋಡಬೇಕು. ಆದರೆ ಪರಿಪೂರ್ಣ ರಿಲ್ಯಾಕ್ಸೇಷನ್ ಅಂತೂ ಸಿಗೋದು ಅನುಮಾನ.